ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಜಯ್ ಸೇತು ಅಕಾಡೆಮಿ. ಸೊ ವಿಜಯ್ ಸೇತು ಅಕಾಡೆಮಿ ಕಡೆಯಿಂದ ಭೌತಿಕ ಮತ್ತು ಮಾನವ ಭೂಗೋಳಶಾಸ್ತ್ರದ ರಿಲೇಟೆಡ್ ಆದಂತಹ ಒಂದು ಕೋರ್ಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ ನಾನು ಸಂದೀಪ್ ದೇಶಪಾಂಡೆ, ಮಾರ್ಗದರ್ಶಕರು ಫಾರ್ ಭೌತಿಕ, ದಟ್ ಇಸ್ ಫಿಸಿಕಲ್ ಜಿಯೋಗ್ರಫಿ ಅಂತ ಏನ್ ಹೇಳ್ತೀವಿ, ದಟ್ ಇಸ್ ಅಟ್ಮಾಸ್ಫಿಯರ್, ಹೈಡ್ರೋಸ್ಫಿಯರ್, ಲಿಥೋಸ್ಫಿಯರ್, ಇದರ ರಿಲೇಟೆಡ್ ಆದಂತಹ ಪೋರ್ಷನ್ಸ್, ವರ್ಲ್ಡ್ ಜಿಯೋಗ್ರಫಿನ ಎಂಟೈರ್ ಮತ್ತು ಇಂಡಿಯನ್ ಜಿಯೋಗ್ರಫಿ, ಮಾನ್ಸೂನ್ಸ್ ಹೇಗಾಗುತ್ತೆ, ಇದೆಲ್ಲವನ್ನ ನೋಡ್ತಾ ಹೋಗೋಣ. ಈ ಕೋರ್ಸಿನಲ್ಲಿ ನಾವು ಬೇಸಿಕ್ ಇಂದ ಅಡ್ವಾನ್ಸ್ಡ್ ಆಗಿ ಎಲ್ಲ ಎಕ್ಸಾಮ್ಸ್ ಗೆ ಬೇಕಾಗುವಂತಹ ಕರ್ನಾಟಕದ ಕೆಪಿಎಸ್ಸಿ, ಕೆಇಎ ನಡೆಸುವಂತಹ ಎಲ್ಲ ಎಕ್ಸಾಮ್ಸ್ ಗಳಲ್ಲಿ ಈ ಕೋರ್ಸು ಹೆಲ್ಪ್ ಆಗುತ್ತೆ. ಮತ್ತು ಈ ಕ್ಲಾಸಿನಲ್ಲಿ ಪರ್ಟಿಕ್ಯುಲರ್ಲಿ ನಾವು ಕೆಇಎ ನಡೆಸಿದಂತಹ ಕೆಲವಷ್ಟು ಪ್ರಶ್ನೆಗಳನ್ನ ಬಿಡಿಸ್ತಾ ಹೋಗೋಣ, ಸೊ ದಟ್ ನಮ್ಗೆ ಗೊತ್ತಾಗುತ್ತೆ ಎಕ್ಸಾಮ್ ಅಲ್ಲಿ ಯಾವ ರೀತಿಯಾದಂತಹ ಪ್ರಶ್ನೆಗಳು ಬರ್ತಾ ಇದೆ ಅಂತ. ಓಕೆ, ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ನಾನು ಯುಪಿಎಸ್ಸಿಯ ಮೀನ್ಸ್ ಅನ್ನ 4 ಬಾರಿ ಬರೆದು ಜಿಯೋಗ್ರಫಿಯಲ್ಲಿ ನನಗೆ ವಿಶೇಷವಾದ ಇಂಟ್ರೆಸ್ಟ್ ಇರೋದ್ರಿಂದ ನಾನು ಈ ಪಾರ್ಟ್ಸ್ ಅನ್ನ ಟೀಚ್ ಮಾಡ್ತಾ ಇದ್ದೀನಿ. ಮತ್ತು ಸ್ಕೋರ್ ಬೂಸ್ಟರ್ ಸೀರೀಸ್ ಕ್ಲಾಸಸ್ ಆದಷ್ಟು ಬೇಗ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ದಲ್ಲಿ ಫೋನ್ ನಂಬರ್ಗೆ ಕರೆ ಮಾಡಿ ನೋಂದಾಯಿಸಿಕೊಳ್ಬಹುದು. ವಿಜಯ ಸೇತು ಅವರ ವಿಜಯ ಸಂಕಲ್ಪ ಸೀರೀಸ್ ಇದಾಗಿರುತ್ತೆ. ಈ ಕ್ಲಾಸಿನಲ್ಲಿ ಕೆಇಎ ಮತ್ತು ಇನ್ನಿತರೆ ಎಕ್ಸಾಮ್ಸ್ ಗಳಲ್ಲಿ ಬಂದಂತಹ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋಣ. ತಡ ಮಾಡದೆ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಮೊದಲನೆಯ ಒಂದು ಪ್ರಶ್ನೆ, ರೀಸೆಂಟ್ ಆಗಿ ಬಂದಂತಹ ಎಕ್ಸಾಮ್ ಗಳಲ್ಲಿ ಬಂದಂತಹ ಪ್ರಶ್ನೆ, ಜಿಯೋಗ್ರಫಿ ಪ್ರಶ್ನೆಗಳು ಕೆಪಿಎಸ್ಸಿ, ಕೆಇಎ, ಎಲ್ಲ ಗ್ರೂಪ್ ಸಿ ಮತ್ತು ಕೆಎಎಸ್ ಮತ್ತು ಯುಪಿಎಸ್ಸಿ ನಡೆಸುವಂತಹ ಎಲ್ಲ ಎಕ್ಸಾಮ್ಸ್ ಅಲ್ಲಿ ಬರುತ್ತೆ. ಇದೇ ರೀತಿಯಾದಂತಹ ಪ್ರಶ್ನೆಗಳು ಸಾಮಾನ್ಯವಾಗಿ ಬರುವಂತದ್ದು. ಸೊ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಸರಿಯಾದ ಉತ್ತರವನ್ನು ಈ ಕೆಳಗಿನ ಸಂಕೇತಗಳೊಂದಿಗೆ ಜೋಡಿಸಿ ಅಂತ ಕೇಳ್ತಾ ಇದ್ದಾರೆ. ಸೈಕ್ಲೋನ್ಗಳು, ಟೈಫೂನ್ಗಳು, ಹರಿಕೇನ್ಗಳು ಮತ್ತು ವಿಲ್ಲಿಗಳು. ಸೊ ಅಟ್ಮಾಸ್ಫಿಯರ್ ಅಂತ ನಾವೇನ್ ಹೇಳ್ತೀವಿ, ಅಟ್ಮಾಸ್ಫಿಯರ್ ಪಾರ್ಟಿನಲ್ಲಿ ಬೇರೆ ಬೇರೆ ರೀತಿಯಾದಂತಹ ವೇರಿಯೇಷನ್ಸ್ ಇರುತ್ತೆ. ಅದರ ಹೆಸರುಗಳನ್ನ ಯಾವ್ಯಾವ ಪ್ರಾಂತ್ಯದಲ್ಲಿ ಅದನ್ನ ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಓಕೆ, ಸೈಕ್ಲೋನ್ ಅಂತ ಎಲ್ಲಿ ಕರೀತಾರೆ, ಟೈಫೂನ್ ಅಂತ ಎಲ್ಲಿ ಕರೀತಾರೆ, ಹರಿಕೇನ್ ಅಂತ ಎಲ್ಲಿ ಕರೀತಾರೆ, ಮತ್ತು ವಿಲ್ಲಿ ಅಂತ ಎಲ್ಲಿ ಕರೀತಾರೆ ಅಂತ. ನೀವು ಒಂದು ಮೆಥಡ್ ಅನ್ನ ಯೂಸ್ ಮಾಡಬಹುದು. ನಾವು ಸಾಮಾನ್ಯವಾಗಿ ಸೈಕ್ಲೋನ್ ಅನ್ನೋ ಪದನ ಡೆಫಿನೆಟ್ ಆಗಿ ನಾವು ಭಾರತದಲ್ಲಿ ಯೂಸ್ ಮಾಡ್ತೀವಿ. ಪ್ರತಿನಿತ್ಯ ನಾವು ಏನೋ ನ್ಯೂಸ್ ಅನ್ನ ನೋಡ್ತಿರ್ಬೇಕಾದ್ರೆ ಯಾವಾಗ ಸೈಕ್ಲೋನ್ ಬರ್ತಾ ಇರುತ್ತೋ, ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ, ಸೈಕ್ಲೋನ್ ಆಗುವ ಚಾನ್ಸ್ ಇದೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಸೊ ಸೈಕ್ಲೋನ್ ಅನ್ನುವುದು ಭಾರತದ ಬಂಗಾಳ ಕೊಲ್ಲಿ ಮತ್ತು ಅರೇಬಿಯನ್ ಸಮುದ್ರದಲ್ಲಿ ಆಗುವ ಲೋ ಪ್ರೆಷರ್ ವಿಂಡ್ಸ್ ಅನ್ನ ನಾವು ಸೈಕ್ಲೋನ್ ಅಂತ ಕರಿತೀವಿ. ಓಕೆ, ಸೊ ಇದನ್ನ ಈಸಿಯಾಗಿ ಮ್ಯಾಪ್ ಮಾಡಬಹುದು. ಎನ 4 ಅಂತ ನಾವು ಮಾರ್ಕ್ ಮಾಡ್ಕೋಬಹುದು. ಓಕೆ, ಸೊ A4 ಅಂತ ಆದ ಮೇಲೆ ಎ ಅಲ್ಲಿ 4 ಎರಡೇ ಆಪ್ಷನ್ ಇರೋದು, ಇದೆರಡನ್ನ ಕ್ಯಾನ್ಸಲ್ ಮಾಡಿಬಿಡಬಹುದು. ಓಕೆ, ಸೊ ಆಲ್ರೆಡಿ ನಾವು 50% ಆನ್ಸರ್ಗೆ ಕ್ಲೋಸ್ ಬಂದ್ಬಿಟ್ಟಿದೀವಿ. ಇದೊಂಥರ 50-50 ಇದ್ದಾಗೆ, ಎರಡರಲ್ಲಿ ಒಂದು ಆನ್ಸರ್ ಕರೆಕ್ಟ್ ಇರಲೇಬೇಕು. ಓಕೆ, ಈಗ ಬೇರೆ ಸೈಕ್ಲೋನಿನ ಪಾರ್ಟ್ಸ್ ಅನ್ನ ನೋಡೋಣ. ಸೊ ನೀವು ನೋಡ್ತಾ ಇರ್ಬೋದು, ಸೈಕ್ಲೋನ್ಸ್ ಅಂತ ನಾವು ಇಲ್ಲಿ ಹೇಳುವಂತದ್ದು, ಇಲ್ಲಿ ಹೇಳುವಂತದ್ದು. ಓಕೆ, ವಿಲ್ಲಿ ಅಂತ ಆಸ್ಟ್ರೇಲಿಯಾದಲ್ಲಿ ಅದನ್ನ ಕರೀತಾರೆ. ಓಕೆ, ಆಸ್ಟ್ರೇಲಿಯಾದಲ್ಲಿ ವಿಲ್ಲಿ ಅಂತ ಕರೀತಾರೆ. ಮತ್ತು ಟೈಫೂನ್ ಅಂತ ಸೌತ್ ಈಸ್ಟ್ ಏಷ್ಯಾ, ದಟ್ ಈಸ್ ಫಿಲಿಪೀನ್ಸ್, ವಿಯತ್ನಾಂ, ಕಂಬೋಡಿಯಾ ಈ ದೇಶಗಳಲ್ಲಿ ನಾವು ಟೈಫೂನ್ ಅಂತ ಸಾಮಾನ್ಯವಾಗಿ ನೋಡುವಂಥದ್ದು. ಪೆಸಿಫಿಕ್ ಓಷನ್ ಇಂದ ಈ ಕಡೆ ಬರುವಂತಹ ವಿಂಡ್ಸ್ಗೆ ಟೈಫೂನ್ಸ್ ಅಂತ ಕರೀತಾರೆ. ಸೊ ನಮ್ಮ ಕ್ವೆಶ್ಚನ್ಗೆ ವಾಪಸ್ ಹೋಗೋಣ. ವಿಲ್ಲಿ ಅಂತ ನಾವು ಎಲ್ಲಿ ನೋಡ್ತೀವಿ ಅಂತ ಕೇಳಿದ್ರೆ, ಆಸ್ಟ್ರೇಲಿಯಾ ಪ್ರದೇಶದಲ್ಲಿ ವಿಲ್ಲಿ ಸೇಮ್ ವಿಂಡ್ಸ್, ಲೋ ಪ್ರೆಷರ್ ಇಂದ ಕ್ರಿಯೇಟೆಡ್ ಆದಂತಹ ವಿಂಡ್ಸ್ ಹೈ ಪ್ರೆಷರ್ ಏರಿಯಾಸ್ ಕಡೆ, ಹೈ ಪ್ರೆಷರ್ ಏರಿಯಾಸ್ ಇಂದ ಮೂವ್ ಆಗುವಂತದ್ದನ್ನ ನಾವು ಹೇಳುವಂತದ್ದು. ಸೊ ನಮ್ಮ ವಿಲ್ಲಿ ಬಂದ್ಬಿಟ್ಟು D3 ಆಗಬೇಕು. D3 ಆಗುವಂತಹ ಒಂದೇ ಒಂದು ಆಪ್ಷನ್ ಇದು ಇರುವುದು. ಅದರಲ್ಲಿ ಟೈಫೂನ್ ಅನ್ನೋದನ್ನ ನಾವಾಗ್ಲೇ ಹೇಳಿದ್ವಿ, ಫಿಲಿಪೀನ್ ಐಲ್ಯಾಂಡ್ಸ್, ದಟ್ ಈಸ್ ಸೌತ್ ಈಸ್ಟ್ ಏಷ್ಯಾ ಅಂತ ಏನ್ ಹೇಳ್ತೀವಿ, ಸೌತ್ ಈಸ್ಟ್ ಏಷ್ಯನ್ ಐಲ್ಯಾಂಡ್ಸ್ ಇನ ಆ ಕಡೆ ಪಾರ್ಟ್, ದಟ್ ಈಸ್ ಪೆಸಿಫಿಕ್ ಓಷನ್ ಇಂದ ಈ ಕಡೆ ಬರ್ತಾ ಇರುವಂತದ್ದು. ಸೊ ದಟ್ ಈಸ್ ಆಪ್ಷನ್ ಫಿಲಿಪೈನ್ ಐಲ್ಯಾಂಡ್ಸ್ ಬಂದ್ಬಿಟ್ಟು B1 ಆಗತ್ತೆ. ಮತ್ತು C2 ಹರಿಕೇನ್ಗಳು ಅಂತ ಹೇಳಿದಾಗ ಉತ್ತರ ಅಮೆರಿಕ ಮತ್ತು ಕೆರೆಬಿಯನ್ ಸಮುದ್ರ, ದಟ್ ಈಸ್ ಇಲ್ಲಿ ಬರುವಂತದ್ದು. ನಾರ್ತ್ ಅಮೆರಿಕಾ ಅಂತ ಏನ್ ಹೇಳ್ತೀವಿ, ದಟ್ ಈಸ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಮತ್ತು ಕೆನಡಾ, ಇಲ್ಲಿ ಕೆನಡಾ ಬರುತ್ತೆ, ಇಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಬರುತ್ತೆ, ಇದು ಸೌತ್ ಅಮೆರಿಕಾ. ಓಕೆ, ಸೊ ಇಲ್ಲಿ ಬರುವಂತಹ ವಿಂಡ್ಸ್ಗೆ ಹರಿಕೇನ್ ಅಂತ ಹೇಳ್ತಾರೆ. ಲೆಟಸ್ ನ್ಯೂಸ್ ಅನ್ನು ನೀವು ವರ್ಲ್ಡ್ ನ್ಯೂಸ್ ನೋಡ್ತಾ ಇದ್ದೆ, ಹರಿಕೇನ್ಸ್ ಇನ್ ವೆಂಕೂವರ್, ಹರಿಕೇನ್ಸ್ ಇನ್ ಟೊರಂಟೋ ಅಂತ ಹೇಳ್ತಾರೆ. ಸೊ ಇಲ್ಲಿ ಹಿಟ್ ಆಗುವುದಕ್ಕೆ ನಾರ್ತ್ ಅಮೆರಿಕನ್
ಖಂಡದಲ್ಲಿ ಹಿಟ್ಟಾಗುವುದಕ್ಕೆ ನಾವು ಹರಿಕೇನ್ಸ್ ಅಂತ ಹೇಳ್ತೀವಿ. ಸೊ ಸರಿಯಾದಂತಹ ಉತ್ತರ ಆಪ್ಷನ್ 2 ಆಗುತ್ತೆ. ಸೊ ನಿಮ್ಗೆ 2 ಆಪ್ಷನ್ಸ್ ಕರೆಕ್ಟ್ ಆಗಿ ಗೊತ್ತಿದ್ರೆ ರೈಟ್ ಆನ್ಸರ್ ಅನ್ನ ಈಸಿಯಾಗಿ ಮಾರ್ಕ್ ಮಾಡಬಹುದು, ಯಾವುದೇ ಒಂದು ಡೌಟ್ ಬೇಡ. ಸೊ ಇದು ಒಂದು ಜಾಗತಿಕ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ ಅಂತ ಏನ್ ಹೇಳ್ತೀವಿ, ಅಟ್ಲಲ್ಲಿ ಅಟ್ಮಾಸ್ಫಿಯರ್ ರಿಲೇಟೆಡ್ ಆದಂತಹ ಪ್ರಶ್ನೆ ಇದಾಗಿರುತ್ತೆ. ಎಂತ ಸುಲಭವಾದಂತಹ ಪ್ರಶ್ನೆ ಒಂದ್ಸತೆ ಕಾನ್ಸೆಪ್ಟ್ ಅರ್ಥ ಆದ್ರೆ. ರೈಟ್, ಮುಂದಿನ ಪ್ರಶ್ನೆಗೆ ಹೋಗೋಣ. ಇಂಡಿಯನ್ ಮಾನ್ಸೂನ್, ಭಾರತವು ಮಾನ್ಸೂನ್ ಆಧಾರಿತ ದೇಶ. ಹೌದಲ್ವಾ? ಎಲ್ಲ ದೇಶಗಳಲ್ಲೂ ಮಾನ್ಸೂನ್ ಬರಲೇಬೇಕು ಅಂತ ನಮ್ಗೆ ಅನ್ಸುತ್ತೆ. ಇಲ್ಲ, ಮಾನ್ಸೂನ್ ಕೆಲವು ದೇಶಗಳಲ್ಲಿ ಬರುವಂತದ್ದು. ಓಕೆ, ಇಟ್ ಈಸ್ ಅ ರಿವರ್ಸಲ್, ಸೀಸನಲ್ ರಿವರ್ಸಲ್ ಆಫ್ ವಿಂಡ್ಸ್ ಅನ್ನ ನಾವು ಮಾನ್ಸೂನ್ ಅಂತ ಹೇಳ್ತೀವಿ. ಓಕೆ, ಸೊ ಅದಾಗುವ ರೀಸನ್ನು ಅದನ್ನೆಲ್ಲ ನಾವು ಥಿಯರಿ ಕ್ಲಾಸ್ ಅಲ್ಲಿ ನೋಡ್ತೀವಿ. ಇಲ್ಲಿ ಪ್ರಶ್ನೆ ಯಾವ ರೀತಿಯಾದಂತೆ ಬರ್ತಾ ಇದೆ, ರೀಸೆಂಟ್ ಆಗಿ ಕೆಇಎ ನಡೆಸಿದಂತಹ ಎಕ್ಸಾಮಿನ ಪ್ರಶ್ನೆ ಇದು. ನೀವು ನೋಡಬಹುದು ಪ್ರಶ್ನೆ ಮಲ್ಟಿಪಲ್ ಸ್ಟೇಟ್ಮೆಂಟ್ ಪ್ರಶ್ನೆಗಳು ಜಾಸ್ತಿ ಬರ್ತಾ ಇರುವಂತದ್ದು. ಓಕೆ, ಇಂಡಿಯಾ ಇಸ್ ಅ ಮಾನ್ಸೂನ್ ಆಧಾರಿತ ದೇಶ. ಎಸ್, ಸರಿಯಾದಂತಹ ಉತ್ತರ ಮಾನ್ಸೂನ್ ಓರಿಯೆಂಟೆಡ್. ಯಾವಾಗ್ಲೂ ಮಳೆ ಬರೋದಿಲ್ಲ ಇಲ್ಲಿ. ಲೆಟ್ ಅಸ್ ಸೇ ಫ್ರಾನ್ಸು, ಜರ್ಮನಿ ಮತ್ತೆ ವೆಸ್ಟರ್ನ್ ಯುರೋಪ್ ಅಂತ ಏನ್ ಹೇಳ್ತೀವಿ, ಅಲ್ಲಿ ನಿಮಗೆ ಟೆಂಪರೇಟ್ ಸೈಕ್ಲೋನ್ಸ್ ಅಥವಾ ಟೆಂಪರೇಟ್ ರೈನ್ಫಾಲ್ ಅಂತ ಹೇಳ್ತಾರೆ. ಆ ರೀತಿಯಾದ ಹಿಂಗ್ ಹೋಗಿ ಹಿಂಗ್ ಬರುವಂತಹ ರೈನ್ಸು ಮತ್ತು ಜನವರಿ ಜೂನ್ 8ನೇ ತಾರೀಕು, ಜೂನ್ 6ನೇ ತಾರೀಕು ಡೆಫಿನೆಟ್ ಆಗಿ ವೆಸ್ಟ್ ಕೋಸ್ಟ್ ಹಿಟ್ ಆಗುತ್ತೆ. ಆ ತರದ್ದು ಯಾವುದ ಪ್ರೊಡಿಕ್ಷನ್ಸ್ ಇಲ್ಲ. ಓಕೆ, ಸೊ 1 ಇಸ್ ಕರೆಕ್ಟ್. ನೈಋತ್ಯ ಮಾನ್ಸೂನ್ ಸಾಮಾನ್ಯವಾಗಿ ಹೆಚ್ಚು ಮಳೆ ತರುತ್ತದೆ. ನೈಋತ್ಯ ಅಂತ ಅಂದ್ರೆ ಸೌತ್ ವೆಸ್ಟ್. ಹೌದಾ? ಸೊ ಸೌತ್ ವೆಸ್ಟ್ ಮಾನ್ಸೂನ್ ಭಾರತಕ್ಕೆ ಹೆಚ್ಚು ಮಳೆ ತರುವಂತದ್ದು. ದಟ್ ಈಸ್ ರೈಟ್, ಬಿಕಾಸ್ ಮೆಜಾರಿಟಿ ಆಫ್ ದ ಭಾರತವನ್ನ ನೈಋತ್ಯ ಮಾನ್ಸೂನ್ ಕವರ್ ಮಾಡುತ್ತೆ. ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ PIB ಅವರ ಒಂದು ಮಾನ್ಸೂನ್ ನಾರ್ಮಲ್ ಡೇಟ್ಸ್ ಆಫ್ ಆನ್ಸೆಟ್ ಆಫ್ ಸೌತ್ ವೆಸ್ಟ್ ಮಾನ್ಸೂನ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ 5ನೇ ತಾರೀಕು ಜೂನು ಅಪ್ಪಳಿಸುತ್ತೆ, 1ನೇ ತಾರೀಕು ಜೂನು. ಸಾಮಾನ್ಯವಾಗಿ ಫಸ್ಟ್ ವೀಕ್ ಆಫ್ ಜೂನ್ ಮಾನ್ಸೂನ್ ಅಪ್ಪಳಿಸೋದು. ಎಲ್ಲಿ? ವೆಸ್ಟ್ ಕೋಸ್ಟ್ಗೆ ಫಸ್ಟ್ ಅಪ್ಪಳಿಸಿ ಹಾಗೆ 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 ಬರ್ತಾ ಮೇಲ್ಗಡೆವರೆಗೂ ಹೋಗುತ್ತೆ. ಎಂಟೈರ್ ಭಾರತವನ್ನ ಕವರ್ ಮಾಡುವಂತದ್ದು ಯಾವುದು? ನೈಋತ್ಯ ಮಾನ್ಸೂನ್. ಓಕೆ, ಸೊ ಮಾನ್ಸೂನ್ ಹಿಟ್ ಆದ ದಿನ ಹೆಡ್ಲೈನ್ಸ್ ಅಲ್ಲಿ ಫಸ್ಟ್ ಬರೋದೇ ಅದು ಸೌತ್ ವೆಸ್ಟ್ ಮಾನ್ಸೂನ್ ಹಿಟ್ಸ್ ದ ಕೋಸ್ಟ್ ಆಫ್ ಕೇರಳ ಅಂತ. ಯಾಕಂದ್ರೆ ಮದಗಸ್ಕರ್ ಇಂದ ನಿಮಗೆ ಕೆಳಗಡೆ ಆಫ್ರಿಕನ್ ಕಾಂಟಿನೆಂಟ್ ಅಂತ ಏನ್ ಹೇಳ್ತೀವಿ, ಅಲ್ಲಿಂದ ಮದಗಸ್ಕರ್ ಇಂದ ಆಚೆ ವಿಂಡ್ಸ್ ತಗೊಂಡ್ಬಂದು ನೀರನ್ನ, ಇಂಡಿಯನ್ ಓಷನ್ ನೀರನ್ನ ತಗೊಂಡ್ಬಂದು ಇಲ್ಲಿ ಫಸ್ಟ್ ಅಪ್ಪಳಿಸಿ ಅಲ್ಲಿ ಮಳೆ ಬರುವಂತದ್ದು. ಸೊ ದಟ್ ಈಸ್ ಕರೆಕ್ಟ್. ಸೌತ್ ವೆಸ್ಟ್ ಮಾನ್ಸೂನ್ ಜನರಲಿ, ಸೊ ಸಾಮಾನ್ಯವಾಗಿ ಭಾರತಕ್ಕೆ ಹೆಚ್ಚು ಮಳೆ ತರುತ್ತದೆ. ದಟ್ ಈಸ್ ರೈಟ್. 1 ಸರಿಯಾಗಿದೆ. ಸೊ ಇದನ್ನ ಎಲಿಮಿನೇಟ್ ಮಾಡಬಹುದು. ಸೊ ಇಲ್ಲೂ 1 ಇದೆ, ಇಲ್ಲೂ 1 ಇದೆ, ಇಲ್ಲಿ 2 ಸರಿಯಾಗಿದೆ, ಇಲ್ಲಿ 1 ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಇದನ್ನ ತೆಗಿಬಹುದು. ಓಕೆ, ಸೊ ಇದರಲ್ಲಿ 1 and 2 ನಾವು 50% ಆನ್ಸರಿಗೆ ಹತ್ರ ಬಂದ್ಬಿಟ್ಟಿದೀವಿ. ಇದನ್ನೇ ಎಲಿಮಿನೇಷನ್ ಅಂತ ಹೇಳುದು. Okay, then northeast monsoon rains are mainly confined to eastern and southern India. ನಾರ್ತ್ ಅಂತ ಅಂದ್ರೆ ಈಶಾನ್ಯ ಮಾನ್ಸೂನ್ ಮಳೆ ಮುಖ್ಯವಾಗಿ ಪೂರ್ವ ಮತ್ತು ದಕ್ಷಿಣ ಭಾರತಕ್ಕೆ ಸೀಮಿತವಾಗಿದೆ. ಸೊ ಇಲ್ಲಿ ನೋಡ್ಬೋದು ಈ ರೀತಿಯಾದಂತಹ ಹೋದಂತಹ ರೇನ್ಸು, ವಿಂಡ್ಸು ಅಲ್ಲಿಗೆ ಹೋಗಿ ವಾಪಸ್ ಅಲ್ಲಿಂದ ನಮ್ಗೆ ಬರುತ್ತಾ ಬಂಗಾಳ ಕೊಲ್ಲಿಯಿಂದ ನೀರನ್ನ ಸ್ವಲ್ಪ ವಿಂಡ್ಸ್ ಬರ್ತಾ 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 ವಿಂಡ್ಸ್ ನೀರಿನ ಮೇಲೆ ಯಾವಾಗ ಬರ್ತಾ ಇರುತ್ತೋ ನೀರ್ ಅಕ್ಯುಮುಲೇಟ್ ಮಾಡ್ತಾ ಬರುತ್ತೆ. ಆ ನೀರನ್ನ ಒಂದ್ ಸ್ವಲ್ಪ ಇಲ್ಲಿ ನವೆಂಬರ್ ಎಂಡು ಡಿಸೆಂಬರ್ ಟೈಮಿನಲ್ಲಿ ನಮಗೆ ನಾರ್ತ್ ಈಸ್ಟ್ ಮಾನ್ಸೂನ್ ಬರುವಂತ. ಬೆಂಗಳೂರು ಸ್ವಲ್ಪ ಹತ್ರ ಇರೋದ್ರಿಂದ, ಎಡ್ಜ್ ಅಲ್ಲಿ ಇರೋದ್ರಿಂದ ಬೆಂಗಳೂರಲ್ಲಿ ಸ್ವಲ್ಪ ಮಳೆ ಕಾಣಿಸ್ಕೊಳ್ಳುತ್ತೆ. ಬಟ್ ಈ ಯಾವುದೇ ಪಾರ್ಟ್ಸ್ನಲ್ಲಿ ಆ ಟೈಮಿನಲ್ಲಿ ಮಳೆ ಬರುವುದಿಲ್ಲ. ಓನ್ಲಿ ಈಸ್ಟರ್ನ್ ಪಾರ್ಟ್ ಮತ್ತು ಸದರ್ನ್ ಪಾರ್ಟ್. ಬಟ್ ಹೆವಿ ರೈನ್ ಮತ್ತು ಫ್ಲಡಿಂಗ್ ಆಗುತ್ತೆ ಆ ಟೈಮ್ಸಿನಲ್ಲಿ ಈ ಕಡೆ ಎಲ್ಲ. ದಟ್ ಈಸ್ ವಿಶಾಖಪಟ್ಟಣಂ, ಚೆನ್ನೈ, ಎಸ್ಪೆಷಲಿ ಚೆನ್ನೈ ಮತ್ತು ಈಸ್ಟರ್ನ್ ಕೋಸ್ಟಿನ ಕೆಲವಷ್ಟು ಭಾಗಗಳಲ್ಲಿ, ಕೋರಮಂಡಲ್ ಕೋಸ್ಟ್ಗಿಂತ ಕೆಳಗಡೆ ಬರುವಂತಹ ಭಾಗದಲ್ಲಿ ಚೆನ್ನೈ, ಕೊಚ್ಚಿ, ಪುದುಚೇರಿ, ಚೆನ್ನೈ ಇಲ್ಲೆಲ್ಲ ಬರುವಂತದ್ದು. ಸೈಕ್ಲೋನ್ ಫಾರ್ಮೇಶನ್ ಆಗೋದು ಜಾಸ್ತಿ ಆ ಟೈಮಿನಲ್ಲಿ. ಆಗ್ಲೇ ನಾನು ಹೇಳಿದೆ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ, ಸೈಕ್ಲೋನ್ ಬರುವ ಚಾನ್ಸ್ ಇದೆ. ಇಲ್ಲಿ ಸೈಕ್ಲೋನ್ ಬಂದ್ರೆ ಅದರ ರಿಪಲ್ ಎಫೆಕ್ಟ್ ಬಹಳಷ್ಟು ಕಡೆ ಇರೋದ್ರಿಂದ ಕರ್ನಾಟಕದಲ್ಲಿ ನಮಗೆ ಒಂದ್ ಸ್ವಲ್ಪ ಕಾಣಿಸುವಂತದ್ದು. ಸಿವಿಯರ್ ಡ್ರಾಪ್ ಇನ್ ಟೆಂಪರೇಚರ್ ಮತ್ತು ತುಂಬಾ ಗಾಳಿ ಬರುವಂತಹ ಟೈಮ್ ಇದು, ಸ್ಟ್ರಾಂಗ್ ವಿಂಡ್ಸ್ ಬರುವಂತಹ ಟೈಮು ಆ ಟೈಮಿನಲ್ಲಿ.
ಓಕೆ, ಸೊ ಇದೆರಡು ಮಾನ್ಸೂನ್ಸ್ ಭಾರತದ ಇಂಪಾರ್ಟೆಂಟ್ ಮಾನ್ಸೂನ್ಸ್. ಈಶಾನ್ಯ ಮಾನ್ಸೂನ್ ಮುಖ್ಯವಾಗಿ ಪೂರ್ವ ಮತ್ತು ದಕ್ಷಿಣಕ್ಕೆ ಸೀಮಿತವಾಗಿದೆ, ದಟ್ ಈಸ್ ಕರೆಕ್ಟ್. ಮಾನ್ಸೂನ್ ಯಾವಾಗಲೂ ಭಾರತದಲ್ಲಿ ಒಂದು ಜೂಜಾಟವಾಗಿದೆ. ಎಕನಾಮಿಕ್ಸ್ ಅಲ್ಲಿ ಏನ್ ಹೇಳ್ತಾರೆ, ಭಾರತದ ನಿಜವಾದ ಫೈನಾನ್ಸ್ ಮಿನಿಸ್ಟರ್ ಯಾರು ಅಂತ ಕೇಳಿದ್ರೆ ಮಾನ್ಸೂನ್ಸ್ ಅಂತ. ಯಾಕಂದ್ರೆ ಮಾನ್ಸೂನ್ ಬಂದ್ರೆ ಫೈನಾನ್ಸ್ ಮಿನಿಸ್ಟರ್ ಅವ್ರದ್ದು ಬಜೆಟ್ಸ್ ಚೇಂಜ್ ಆಗುತ್ತೆ, ಅವ್ರು ಏನ್ ಮಾಡ್ಬೇಕು ಅನ್ನೋದು ಚೇಂಜ್ ಆಗುತ್ತೆ, ಎಂಟೈರ್ ಎಕಾನಮಿ ಚೇಂಜಸ್. ಮಾನ್ಸೂನ್ ಇಸ್ ದ ರಿಯಲ್ ಫೈನಾನ್ಸ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ಓಕೆ, ಸೊ ಯಾಕೆ ಅಂದ್ರೆ ಒಂದು, ಈಗ ಜಾಗತಿಕವಾಗಿ ಎಲ್ನಿನೋ ಅಂತ ಆಗಿದೆ. ಓಕೆ, ಸದರ್ನ್ ಆಸಿಲೇಷನ್, ಎಲ್ನಿನೋ ಸದರ್ನ್ ಆಸಿಲೇಷನ್ ಅಂತ, ಮತ್ತು ಲಾನಿನಾ ಅಂತ. ಇದೆರಡು ಆಗುವುದರಿಂದ ಪ್ರೆಷರ್ ವೇರಿಯೇಷನ್ಸ್ ಆಗುತ್ತೆ ಎಲ್ಲಿ, ಇಂಡಿಯಾ ಮತ್ತು ಪೆಸಿಫಿಕ್, ಬೇಸಿಕಲಿ ಪೆಸಿಫಿಕ್ ಓಷನ್ ಅಲ್ಲಿ ಆಗೋದ್ರಿಂದ ಇಂಡಿಯನ್ ಓಷನ್ ಅಲ್ಲಿ ಅದರ ಎಫೆಕ್ಟ್ ಕಾಣುತ್ತೆ. ಹಾಗಾಗಿ ಎವ್ರಿ 5 to 6 years ಒಂದ್ಸತಿ ಕಂಪ್ಲೀಟ್ ಆಗಿ ಮಾನ್ಸೂನ್ ಬರ್ದೇ ಇರೋದು ಯಾವಾಗ ಎಲ್ನಿನೋ ಇದ್ದಾಗ, 5 to 6 years ಅಥವಾ 2 to 3 years ಒಂದ್ಸತಿ ಸಿವಿಯರ್ ಮಾನ್ಸೂನ್ ಬರೋದು ಯಾವಾಗ ಲಾನಿನಾ ಇದ್ದಾಗ. ಅಂಡ್ ದಟ್ ಹ್ಯಾಸ್ ಬಿಕಮ್ ಅನ್ಪ್ರೆಡಿಕ್ಟಬಲ್. ಆ ಅನ್ಪ್ರೆಡಿಕ್ಟಬಿಲಿಟಿನೇ ಗ್ಯಾಂಬಲ್ ಅಂದ್ರೆ ಏನು, ಯಾವ್ದು ಅನ್ಪ್ರೆಡಿಕ್ಟಬಲ್, ನಾವು ಲಾಟ್ರಿ ಹಾಕ್ದಂಗೆ ಬರುತ್ತಾ ಇಲ್ಲ ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ. ಸೊ ಆಪ್ಷನ್ 4 is also correct. ಸೊ ಸ್ಟೇಟ್ಮೆಂಟ್ 1, 2, 3 and 4 are all right answers. ಯಾವುದೇ ಒಂದು ಡೌಟ್ ಬೇಡ. ಓಕೆ, ಸೊ ರೀಸೆಂಟ್ ಆಗಿ ಮಾರ್ಚ್ ತಿಂಗಳಲ್ಲಿ ನಮಗೆ ಉತ್ತರ ಕರ್ನಾಟಕ, ಈ ಯಾವುದು ಡ್ರಾಟ್ ಪ್ರೋನ್ ರೀಜನ್ಸ್ ಆದಂತಹ ಕಲ್ಯಾಣ ಕರ್ನಾಟಕ ಮತ್ತು ವಿದರ್ಭ ರೀಜನ್ಸ್ ಅಲ್ಲಿ ಎಕ್ಸ್ಟ್ರಾರ್ಡಿನರಿ ಹೇಲ್ ಸ್ಟೋನ್ಸ್ ಮಳೆ ಬಂದಿದೆ. ಅದಕ್ಕೆ ರೀಸನ್ ಸ್ಟ್ರಾಟೋಸ್ಫಿಯರಿನಲ್ಲಿ ಕ್ಲೌಡ್ ಫಾರ್ಮೇಶನ್ ಈಗ ಮಾಡಬೇಕು ಅಂತ. ಸೊ ಬಿಲ್ ಗೇಟ್ಸ್ ಅವರ ಒಂದು ಕ್ಲೈಮೇಟ್ ಚೇಂಜ್ ಅನ್ನ ಹೇಗೆ ತಡಿಬಹುದು ಅಂದ್ರೆ, ಸೂರ್ಯನ ಕಿರಣಗಳು ಭೂಮಿಗೆ ತಟ್ಟದೇ ಏನಾದ್ರೂ ಮಾಡಬಹುದಾ ಅನ್ನೋ ಎಕ್ಸ್ಪೆರಿಮೆಂಟ್ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ದಟ್ ಈಸ್ ನಥಿಂಗ್ ಟು ಡೂ ವಿತ್ ಐದರ್ ಮಾನ್ಸೂನ್ ಆರ್ ಎನಿ ಕ್ಲೈಮೇಟ್ ಫ್ಲಕ್ಚುಯೇಷನ್. ಇಟ್ ಈಸ್ ಅ ಮ್ಯಾನ್ ಮೇಡ್ ಥಿಂಗ್ ಅಂತ ಹೇಳುವಂತದ್ದು. ಎಷ್ಟು ಸರಿಯೋ ಎಷ್ಟು ತಪ್ಪೋ ಇನ್ನೂ ಅದು ಕಾನ್ಸ್ಪಿರಸಿ ಥಿಯರಿ ಆಗಿದೆ. ಬಟ್ ಯಾವತ್ತೂ ಬರದೇ ಇರುವಂತಹ ಹೇಲ್ ಸ್ಟೋನ್ಸ್ ಮಳೆ ಲೆಟಸೆ ಕಲ್ಯಾಣ ಕರ್ನಾಟಕ ರೀಜನ್ ಅಲ್ಲಿ ಮತ್ತು ನಮ್ಮ ವಿದರ್ಭ ಸೌರಾಷ್ಟ್ರ ರೀಜನ್ ನಲ್ಲಿ ಬಂದಿದೆ. ಓಕೆ, ರೈಟ್. ಮುಂದಿನ ಒಂದು ಪ್ರಶ್ನೆ, ಅಗೇನ್ ಕಮಿಂಗ್ ಬ್ಯಾಕ್ ಟು ಅಟ್ಮಾಸ್ಫಿಯರ್, ಫಿಸಿಕಲ್ ಜಿಯೋಗ್ರಫಿಯಲ್ಲಿ ಅಟ್ಮಾಸ್ಫಿಯರ್ ಅಲ್ಲಿ ಬೇರೆ ಬೇರೆ ರೀತಿಯಾದಂತಹ ಲೈನ್ಸ್ ಇರುತ್ತೆ. ಸೊ ಆ ಲೈನ್ಸ್ ಗಳ ಬಗ್ಗೆ ಪ್ರಶ್ನೆ ಇರುವಂತದ್ದು. ಯಾವ ಲೈನ್, ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್ ನಾವು ಐಸೋಬಾರ್ಸ್ ಅಂತ ನೋಡಿರ್ತೀವಿ. ಐಸೋಬಾರ್ಸ್, ಐಸೋನೈಫ್, ಐಸೋಹೈಟ್ ಅಂತ ಹೆಸರುಗಳು ಕೊಟ್ಟಿರ್ತಾರೆ. ಯಾಕೆ ಅಂದ್ರೆ ಸಿಮಿಲರ್ ಆದಂತಹ ವೆದರ್ಸ್ ಎಲ್ಲಿರುತ್ತೆ ಅಂತ ಕೇಳಿದ್ರೆ, ಸಿಮಿಲರ್ ಆದಂತಹ ವೆದರ್ಸ್ ಎಲ್ಲಿರುತ್ತೆ ಅಂದ್ರೆ ಆ ಜಾಗಗಳಲ್ಲಿ ಎಲ್ಲಿ ಸೇಮ್, ಐಸೋ ಅಂದ್ರೆ ಸೇಮ್, ಓಕೆ, ಸೇಮ್ ಟೈಪ್ ಆದಂತಹ ಕ್ಲೈಮೆಟಿಕ್ ಕಂಡೀಷನ್ಸ್ ಇರುತ್ತೋ ಅಲ್ಲಿ ನಮಗೆ ಸಿಮಿಲರ್ ಆದಂತಹ ವೆದರ್ಸ್ ಇರುತ್ತೆ. ಓಕೆ, ಸೊ ಸೇಮ್ ಕ್ಲೈಮೆಟಿಕ್ ಕಂಡೀಷನ್ಸ್ ಎಲ್ಲಿರುತ್ತೆ ಅಂದ್ರೆ ಸೇಮ್ ಕ್ಲೈಮೆಟಿಕ್ ಕಂಡೀಷನ್ಸ್ ಇನ ಮೆಟ್ರಿಕ್ಸ್ ಅಥವಾ ಪ್ಯಾರಾಮೀಟರ್ಸ್ ಇರಬೇಕು. ಹೌದಾ? ಸೊ ಪ್ರಶ್ನೆ ಇರೋದು ಐಸೋ ಹೆಲ್ ಅಂದ್ರೆ ಯಾವ ರೀತಿಯದ್ದು, ಐಸೋ ಬಾರ್ ಅಂದ್ರೆ ಏನು ಅಂತ. ಸುಲಭವಾದಂತಹ ಪ್ರಶ್ನೆ. ಐಸೋ ಬಾರ್ ಸಾಮಾನ್ಯವಾಗಿ ಎಲ್ಲರೂ ಕೇಳಿರ್ತಾರೆ. ಐಸೋ ಬಾರ್ ಅಂದ್ರೆ ಏನು ಅಂತ. ಈಕ್ವಲ್ ಪ್ರೆಷರ್, ಸಮಾನ ಒತ್ತಡ ಇರುವಂತಹ ಎರಡು ಜಾಗಗಳ ಲೈನ್ಸ್ ಅನ್ನ, ಆ ತರ ಜಾಗಗಳನ್ನ ಮಾರ್ಕ್ ಮಾಡಿ ಲೈನ್ಸ್ ಹೇಳಿದ್ರೆ ಅದು ಐಸೋ ಬಾರ್ ಆಗತ್ತೆ. ಓಕೆ, B4 ಅಂತ ಮಾರ್ಕ್ ಮಾಡ್ಕೋಬೇಕು. ಸೊ ಇಲ್ಲಿ ನೋಡ್ಬೋದು ಆಲ್ರೆಡಿ B4 ಇರೋದು ಒಂದೇ ಒಂದು ಆಪ್ಷನ್, ದಟ್ ಇಸ್ ಆಪ್ಷನ್ 4. ನಮ್ಗೆಲ್ಲ ಬೇರೆ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ಟ್ರಿಕ್ ಈ ತರದ್ರಲ್ಲಿರುತ್ತೆ. ಕೆಲವೊಂದ್ಸತಿ ಐಸೋಬಾರ್ ಅನ್ನೋದನ್ನ ನೀವು ರೆಗ್ಯುಲರ್ ಆಗಿ ನೋಡಿರ್ತೀರಾ, ಬಟ್ ನೋಡಿಲ್ಲ ಅಂದ್ರೂ ಬರ್ಬರ್ತಾ ನೀವು ಅದನ್ನ ತುಂಬಾ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾರೆ, ಐಸೋಬಾರ್ ಈಕ್ವಲ್ ಪ್ರೆಷರ್ ಲೈನ್ಸ್ ಅಂತ. ಓಕೆ, ಬಟ್ ಪ್ರಶ್ನೆ ಬಂದಿರೋದ್ರಿಂದ ನಾವು ಬೇರೆ ರೀತಿಯಾದಂತದ್ದ ಐಸೋಮೆಟ್ರಿಕ್ ಲೈನ್ಸ್ ಅನ್ನ ನೋಡಬಹುದು. ಫಸ್ಟ್ ಕೇಳ್ತಾ ಇರುವಂತದ್ದು ಐಸೋ ಹೆಲ್ ಅಂತ. ಸೊ ಇಲ್ಲಿ ನೋಡಿ, ಐಸೋ ಹೆಲ್ ಅನ್ನೋದು ಸಮಾನ ಸನ್ಶೈನ್ ಅಥವಾ ಸೂರ್ಯ ರಶ್ಮಿ ಕಿರಣಗಳು ಅಂತ. ಸೊ
ಕಿರಣಗಳು. ಸೊ ಐಸೋಹೆಲ್ ಅನ್ನೋದು A2 ಆಗಬೇಕು. ಓಕೆ, ದೆನ್ ಐಸೋನೆಫ್ ಅನ್ನೋದು, ಸೊ ನೆಫ್ ಅಂತ ಇಲ್ಲಿ ಬರ್ತಾ ಇದೆ. ನೆಫ್ ಅನ್ನೋದು ಕ್ಲೌಡಿನೆಸ್ ರಿಲೇಟೆಡ್ ಆಗಿ. ಓಕೆ, ಸೊ ಕ್ಲೌಡ್ಸ್, ಮೋಡಗಳ ಫಾರ್ಮೇಶನ್, ಎಲ್ಲಿ ಈಕ್ವಲ್ ಮೋಡಗಳ ಫಾರ್ಮೇಶನ್ ಆಗ್ತಾ ಇದೆಯೋ ಆ ಜಾಗಗಳನ್ನ ನಾವು ಲೈನ್ ಅಲ್ಲಿ ಡ್ರಾ ಮಾಡಿದಾಗ ಐಸೋನೆಫ್ ಅಂತ ಆಗುತ್ತೆ. ಸೊ C1 ಆಗಬೇಕು. ಮತ್ತು ಐಸೋಹೈಟ್ ಅಂತ, ಸೊ ಐಸೋಹೈಟ್ ಅನ್ನ ನೀವು ಇಲ್ಲಿ ನೋಡಬಹುದು. ಪ್ರೆಸಿಪಿಟೇಷನ್ ಅಂದ್ರೆ ಮಳೆ, ಇಂಗ್ಲಿಷ್ ನಲ್ಲಿ ಪ್ರೆಸಿಪಿಟೇಷನ್ ಅಂದ್ರೆ ಮಳೆ. ಸೊ ಪ್ರೆಸಿಪಿಟೇಷನ್ ಅಂದ್ರೆ ವೃಷ್ಟಿ ಅಥವಾ ಮಳೆ. ಸೊ ಸಮ ಮಳೆ ಆಗ್ತಾ ಇರುವಂತಹ ಜಾಗಗಳನ್ನ ಮ್ಯಾಪ್ ಮಾಡಿದಾಗ ಸೊ ಐಸೋಹೈಟ್ ಅಂತ ಆಗತ್ತೆ. D3 ಆಗತ್ತೆ. ಆಪ್ಷನ್ 4 ಇಸ್ ರೈಟ್ ಆನ್ಸರ್. ಅದನ್ನ ಬಿಟ್ಟು ಬೇರೆ ಯಾವುದೆಲ್ಲ ಇದೆ ಅಂತ ಕೇಳಿದ್ರೆ ಐಸೋಥರ್ಮ್, ಸೇಮ್ ಟೆಂಪರೇಚರ್ ಇರುವಂತಹ ಜಾಗಗಳನ್ನ ಐಸೋಥರ್ಮ್ ಅಂತ ಹೇಳ್ತೀವಿ. ಐಸೋಟ್ಯಾಚ್ ಅಂತ ಅಂದ್ರೆ ವಿಂಡ್ ಸ್ಪೀಡ್ ಅನ್ನ, ಸೇಮ್ ವಿಂಡ್ ಸ್ಪೀಡ್ ಇರೋ ಜಾಗವನ್ನ ಐಸೋಟ್ಯಾಚ್ ಅಂತೀವಿ. ಐಸೋಗಾನ್ ಅಂತ ಅಂದ್ರೆ ಎಲ್ಲಿ ವಿಂಡ್ ಡೈರೆಕ್ಷನ್ ನೈಋತ್ಯ ಕಡೆ ಹೋಗ್ತಾ ಇದ್ರೆ ಎಲ್ಲ ಕಡೆ ನೈಋತ್ಯ ಕಡೆ ಹೋಗ್ತಾ ಇರುವಂತಹ ಜಾಗಗಳನ್ನ ಐಸೋಗಾನ್. ಈಶಾನ್ಯದ ಕಡೆ ಇದ್ರೆ ಎಲ್ಲವೂ ಈಶಾನ್ಯದ ಕಡೆ ಇರುವಂತಹ ಜಾಗಗಳನ್ನ ಐಸೋಗಾನ್ ಪ್ಲೇಸಸ್ ಅಂತ ಹೇಳ್ತಾರೆ. ಐಸೋಶಿಯರ್ ಅಂತ ಅಂದ್ರೆ ವಿಂಡ್ ಶಿಯರ್ ಇರುವ, ಸೇಮ್ ವಿಂಡ್ ಶಿಯರ್ ಡೈರೆಕ್ಷನ್ ಇರುವಂತದ್ದು. ಇದೆಲ್ಲ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಎಕ್ಸಾಮ್ ಪಾಯಿಂಟ್ ಇಂದ. ಡ್ಯೂ ಪಾಯಿಂಟ್ ಗೆ ಐಸೋಡ್ರೋಸೋ ಥರ್ಮ್ ಅಂತ ಹೇಳ್ತಾರೆ. ಸೆಲೈನಿಟಿ ಇಸ್ ಇಂಪಾರ್ಟೆಂಟ್. ಐಸೋಸೆಲೈನ್ ಅಂತ, ಎಲ್ಲಿ ಸೇಮ್ ಉಪ್ಪಿನ ಅಂಶ ಇರುತ್ತೋ ಅದನ್ನ ಐಸೋಸೆಲೈನ್ ಅಂತ ಹೇಳ್ತೀವಿ. ಐಸೋಪಿಕ್ನಿಕ್ ಡೆನ್ಸಿಟಿ ಇರುವಂತದ್ದು. ಓಕೆ, ಮತ್ತು ಐಸೋಹ್ಯೂಮ್ ಅಂದ್ರೆ ಹ್ಯೂಮಿಡಿಟಿ ಇರುವಂತದ್ದು. ಸೇ ಫಾರ್ ಎಕ್ಸಾಂಪಲ್ ನೀವು ದಕ್ಷಿಣ ಕನ್ನಡ, ಮಲ್ಪೆ, ದಟ್ ಈಸ್ ಉಡುಪಿ, ಇದೆಲ್ಲ ಜಾಗಗಳಿಗೆ ಹೋದಾಗ ಸಿಕ್ಕಾಪಟ್ಟೆ ಹ್ಯೂಮಿಡಿಟಿ ಇರುತ್ತೆ. ಆ ಸಿಕ್ಕಾಪಟ್ಟೆ ಹ್ಯೂಮಿಡಿಟಿ ಇರುವ ಜಾಗಗಳೆಲ್ಲ ಐಸೋ ಹ್ಯೂಮ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ರೈಟ್. ಮುಂದಿನ ಪ್ರಶ್ನೆ, ಸೊ ಇದು ಮತ್ತೆ ಲಿಥೋಸ್ಫಿಯರ್ ರಿಲೇಟೆಡ್ ಆದಂತದ್ದು, ಸಾಯಿಲ್ ಪಾರ್ಟ್ಸ್ ಇನ ರಿಲೇಟೆಡ್ ಹ್ಯೂಮನ್ ಜೋಗ್ರಫಿಯಲ್ಲಿ ಬರುತ್ತೆ. ಬಂಗಾರ ಮಣ್ಣಿನ ಬಗ್ಗೆ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಗಳು ತಪ್ಪಾಗಿವೆ? ಸೊ ಇಂಡಿಯನ್ ಜೋಗ್ರಫಿಯ ಪರ್ಟಿಕ್ಯುಲರ್ ಆಸ್ಪೆಕ್ಟ್ ಅಲ್ಲಿ ಕ್ವಶನ್ ಅನ್ನ ಕೇಳಿದ್ದಾರೆ. ಸೊ ಇಷ್ಟಕ್ಕೆ ಮುಂಚೆ ಒಂದು ಸ್ಮಾಲ್ ಪಾರ್ಟ್ ಅನ್ನು ನೋಡೋಣ. ಹಿಮಾಲಯದ ತಪ್ಪಲುಗಳಿಂದ ಸಾಕಷ್ಟು ನದಿಗಳು ಹರಿದು ಬರುತ್ತೆ. ಲೆಟ್ ಅಸ್ ಸೇ ಹಿಮಾಲಯನ್ ರಿವರ್ಸ್ ಅಂತ ಹೇಳ್ತೀವಿ, ವಿಚ್ ಆರ್ ಪೆರೇನಿಯಲ್ ರಿವರ್ಸ್, ವರ್ಷದುದ್ದಕ್ಕೂ ಹರಿಯುವಂತದ್ದು. ಅಲ್ಲಿ ರಿವರ್ ಬಂದು ಹರಿತಾ ಇರುವಂತಹ ಜಾಗ ರಿವರ್ ವ್ಯಾಲಿ ಅಂತ ಏನ್ ಹೇಳ್ತೀವಿ. ಅದಕ್ಕೆ ಮೋಸ್ಟ್ ಹತ್ತಿರವಾದಂತಹ ಸ್ಯಾಂಡ್ ನಾವು ಖದರ್ ಸಾಯಿಲ್ ಅಂತ ಹೇಳ್ತೀವಿ. ಅದರ ನೆಕ್ಸ್ಟ್ ಬರುವಂತಹ ಸ್ಯಾಂಡ್ ಅನ್ನ ಬಾಂಗರ್ ಸಾಯಿಲ್ ಅಂತ ಹೇಳ್ತೀವಿ. ಅದಾದ ಮೇಲೆ ತೆರಾಯಿ ರೀಜನ್ ಅಂತ ಹೇಳ್ತೀವಿ. ಅದಾದ ಮೇಲೆ ಭಾಬರ್ ರೀಜನ್ ವಿಚ್ ಇಸ್ ಕ್ಲೋಸೆಸ್ಟ್ ಟು ಹಿಮಾಲಯಸ್, ಮತ್ತು ನದಿಯಿಂದ ತುಂಬಾ ದೂರ ಇರುವಂತದ್ದು. ಓಕೆ, ಬಿಕಾಸ್ ಖದರ್ ಬರ್ತಾ ಇದ್ದಂಗೆ ಸಾಯಿಲ್, ಹೊಸ ಸಾಯಿಲ್ ಬರ್ತಾ ಇದ್ದಂಗೆ ಹಳೆ ಸಾಯಿಲ್ ಆ ಕಡೆ ಸರ್ಕೊಂಡು ದೂರ ಹೋಗ್ತಾ ಇರುತ್ತೆ. ಇದು ನ್ಯಾಚುರಲ್ ಪ್ರಾಸೆಸ್, ಎವ್ರಿ ವರ್ಷ ಆಗುವಂಥದ್ದು, ಯಾವುದೇ ಒಂದು ಡೌಟ್ ಇಲ್ಲ ಇದರಲ್ಲಿ. ಸೊ ಬಂಗರ್ ಹಳೆಯ ಮೆಕ್ಕಲು ಮಣ್ಣು, ಅಲೂವಿಯಲ್ ಸಾಯಿಲ್. ಎಸ್, ನಮ್ಮ ಉತ್ತರ ಪ್ರದೇಶ, ಬಿಹಾರಿನ ಕೆಲವು ಪಾರ್ಟ್ಸ್ ಅಲ್ಲಿ ನಾವು ಏನಂತೀವಿ, ಅಲುವಿಯಲ್ ಸಾಯಿಲ್. ವೆರಿ ಫರ್ಟೈಲ್ ಸಾಯಿಲ್ ಇಸ್ ಕಾಲ್ಡ್ ಅಲುವಿಯಲ್ ಸಾಯಿಲ್. ಅದು ಹಳೆಯ ಮೆಕ್ಕಲು ಮಣ್ಣು. ಕರೆಕ್ಟ್ ಆದಂತಹ ಸ್ಟೇಟ್ಮೆಂಟ್. ತಪ್ಪಾಗಿದೆ ಅನ್ನೋದನ್ನ ಗುರುತಿಸ್ಬೇಕು. ಸೊ ಹುಷಾರಾಗಿ ನಾವು ಟಿಕ್ ಅನ್ನ ಮಾಡಬೇಕು. ಸೊ ಹಳೆಯ ಮಣ್ಣು ಸರಿಯಾಗಿದೆ. ಇದು ನದಿಗಳಿಂದ ದೂರದಲ್ಲಿರುವ ಎತ್ತರ ಪ್ರದೇಶದಲ್ಲಿ ಕಂಡು ಬರುತ್ತದೆ. ಎಸ್, ಸೊ ನದಿ ಇಲ್ಲಿ ಹರಿತಾ ಇದೆ, ಇಲ್ಲಿ ಇಮಿಡಿಯೇಟ್ ಆಗಿ ಕಾಣಿಸ್ತಾ ಇರೋದು ನಮ್ಗೆ ಖದರ್ ಮಣ್ಣು. ಸ್ವಲ್ಪ ದೂರ ನದಿ ಇಲ್ಲಿ ಹರಿತಾ ಇರೋದ್ರಿಂದ ಸ್ವಲ್ಪ ಎತ್ತರದ ಪ್ರದೇಶದಲ್ಲಿ ನಮ್ಗೆ ಬಂಗರ್ ಮಣ್ಣು ಕಾಣುತ್ತದೆ. ಸರಿಯಾದಂತಹ ಸ್ಟೇಟ್ಮೆಂಟು. ಇದು ಸಣ್ಣ ಕಣಗಳಿಂದ ಕೂಡಿದ್ದು ಹೆಚ್ಚು ತೇವಾಂಶ ಹಿಡಿಯಬಲ್ಲದು. ಓಕೆ, ಸೊ ಮೋಸ್ಟ್ ಸ್ಮಾಲೆಸ್ಟ್ ಸ್ಯಾಂಡ್ ಯಾವುದು ಅಂತ ಕೇಳಿದರೆ, ಸಾಯಿಲ್ ಯಾವುದು ಅಂದ್ರೆ ಖದರ್ ಸಾಯಿಲ್. ಯಾಕಂದ್ರೆ ಜಸ್ಟ್ ನದಿಯಿಂದ ಹೊರಗಡೆ ಈಗಷ್ಟೇ ಬಂದಿರೋದ್ರಿಂದ ತುಂಬಾ ಫೈನ್ ಸಾಯಿಲ್ ಆಗಿರುತ್ತೆ. ಅದಾದ ಮೇಲೆ ಆ ಕಣಗಳು ಜೊತೆಗಾಗಿ ಆಗಿ ಬಂಗಾರ ಮಣ್ಣು ಬರುವಷ್ಟೊತ್ತಿಗೆ ಅದು ಕೋರ್ಸ್ ಸಾಯಿಲ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಡಿಫರೆನ್ಸು. ಖದರ್ ಸಾಯಿಲ್ ನಾವು ನೋಡಿದೀವಿ ಹೊಸ ಅಲುವಿಯಲ್ ಸಾಯಿಲು, ಬಂಗಾರ್ ಬಂದು ಓಲ್ಡ್ ಅಲುವಿಯಲ್ ಸಾಯಿಲ್.
ಇದು ಸಾಯಿಲ್ ಈಸ್ ಫೈನ್ ಅಂಡ್ ಫರ್ಟೈಲ್. ಫಲವತ್ತವಾದಂತಹ ಪಾರ್ಟು ಖದರ್ ಸಾಯಿಲ್. ಬಂಗರ್ ಸಾಯಿಲ್ ಕೋರ್ಸ್ ಮತ್ತು ಲೆಸ್ ಫರ್ಟೈಲ್, ಕಡಿಮೆ ಫರ್ಟಿಲಿಟಿ ಇರುತ್ತೆ ದ್ಯಾನ್ ಖದರ್ ಸಾಯಿಲ್. ಮತ್ತು ದಿಸ್ ಈಸ್ ಫೌಂಡ್ ಆನ್ ದ ಲೋವರ್ ರೀಚಸ್ ಆಫ್ ರಿವರ್ ವ್ಯಾಲಿ, ಸ್ವಲ್ಪ ಮೇಲ್ಗಡೆ ಇರುತ್ತೆ ಬಂಗರ್ ಸಾಯಿಲ್. ಸೊ ಸ್ಟೇಟ್ಮೆಂಟ್ 3 ಏನಿದೆ ಇದು ತಪ್ಪಾದಂತಹ ಸ್ಟೇಟ್ಮೆಂಟ್. ಸೊ ಹಾಗಾಗಿ ಇದು ಸರಿಯಾದಂತಹ ಉತ್ತರ. ಫೈನಲಿ ಬಂಗರ್ ಸಾಮಾನ್ಯವಾಗಿ ಕಂಕರ್ ಲೈಮ್ ನಾಡ್ಯೂಲ್ಗಳಿರುತ್ತವೆ. ಬಂಗರ್ನಲ್ಲಿ ಕಂಕರ್ ಅಂದ್ರೆ ನೀವು ಅಕ್ಕಿಯನ್ನ ತಗೊಂಡ್ರೆ ಫಾರ್ ಎಕ್ಸಾಂಪಲ್ ಬ್ಲ್ಯಾಕ್ ಕಲರ್ ಇದು ಇರುತ್ತೆ ಅಕ್ಕಿಯಲ್ಲಿ. ಏನಪ್ಪಾ ಅಂದ್ರೆ ಹಿಂದಿಯಲ್ಲಿ ಅದನ್ನ ಕಂಕರ್ ಅಂತಾರೆ. ಅದು ಕಟಕ್ ಅಂತ ತಿಂದ ತಕ್ಷಣ ಕಲ್ ತರ ಬರುತ್ತೆ. ಸೊ ಅದು ಬಂಗರ್ ಸಾಯಿಲ್ ಅಲ್ಲಿ ಯಾವಾಗ ಅಕ್ಕಿಯನ್ನ ಗ್ರೋ ಮಾಡಿರ್ತಾರೋ ಅಲುವಿಯಲ್ ಸಾಯಿಲ್ ಅಲ್ಲಿ ಅದು ಬರುವಂತದ್ದು. ಅದನ್ನ ಕಂಕರ್ ಲೈಮ್ ನಾಡ್ಯೂಲ್ಸ್, ಲೈಮ್ ಸ್ಟೋನ್ಸ್ ಎಲ್ಲ ಸೇರ್ಕೊಂಡ್ಬಿಟ್ಟು ಗಟ್ಟಿಯಾಗಿ ಆಗಿರುವಂತದ್ದು ಬ್ಲ್ಯಾಕ್ ಕಲರ್ ಇರುತ್ತೆ. ಅದು ಕೂಡ ಸರಿ ಬಂಗರ್ ಸಾಯಿಲಿನಲ್ಲಿ. ಸೊ 3 ಸರಿಯಾದಂತಹ ಉತ್ತರ. ನೋಡಿ, ನಾವು ಜಿಯೋಗ್ರಫಿ ಓದ್ತಿರ್ಬೇಕಾದ್ರೆ ಹೆಂಗೆ ನಮ್ಮ ದಿನನಿತ್ಯದ ಒಂದು ಅಕ್ಕಿಯಲ್ಲಿ ಬರುವಂತಹ ಒಂದು ಬ್ಲ್ಯಾಕ್ ಸ್ಟೋನು ಮತ್ತೆ ಅಲ್ಲೆಲ್ಲೋ ಹಿಮಾಲಯದ ತಪ್ಪಲಿನಲ್ಲಿ ಹರಿತಾ ಇರುವಂತಹ ನದಿಗೂ ಒಂದು ಲಿಂಕ್ ಇದೆ, ಒಂದು ಕನೆಕ್ಟ್ ಇದೆ. ದಟ್ ಈಸ್ ಹೌ ಜಿಯೋಗ್ರಫಿ ಇಸ್ ಸೋ ಕ್ಲೋಸ್ ಟು ಹ್ಯೂಮನ್ ಲೈಫ್. ಹಿಸ್ಟ್ರಿ, ಪಾಲಿಟಿ, ಜಿಯೋಗ್ರಫಿ, ಎಕನಾಮಿ ಇದನ್ನೆಲ್ಲ ನೋಡ್ತಾ ಇದ್ರೆ ದಿನನಿತ್ಯದ ನಮ್ಮ ಬದುಕನ್ನ ಅಫೆಕ್ಟ್ ಮಾಡುವಂತದ್ದು ಮತ್ತು ನಮ್ಮ ಸುತ್ತಮುತ್ತಲೇ ಇರೋದು ಜಿಯೋಗ್ರಫಿ. ರೈಟ್. ಮುಂದಿನ ಪ್ರಶ್ನೆ, ವಿಚ್ ಒನ್ ಆಫ್ ದ ಈ ಕೆಳಗಿನವುಗಳಲ್ಲಿ ಯಾವ ನದಿಗಳು ಮುಖ್ಯವಾಗಿ ಪಶ್ಚಿಮಕ್ಕೆ ಹರಿಯುವ ನದಿಗಳಾಗಿವೆ? ವೆಸ್ಟ್ ಫ್ಲೋಯಿಂಗ್ ರಿವರ್ ಯಾವುದು ಅಂತ ಕೇಳ್ತಾರೆ. ಸುಲಭವಾದಂತಹ ಪ್ರಶ್ನೆ. ಇದರಲ್ಲಿ ನಾವು ಮೆಥಡ್ ಆಫ್ ಎಲಿಮಿನೇಷನ್ ನಲ್ಲಿ ಮಾಡಬೇಕು. ನಾವು ನಮ್ಮ ಕ್ಲಾಸಲ್ಲಿ ಇದನ್ನ ಹೇಳ್ಕೊಡ್ತೀವಿ ಹೆಂಗ್ ಮಾಡೋದು ಅಂತ. ಸೇ ಫಾರ್ ಎಕ್ಸಾಂಪಲ್ ನಮ್ಗೆಲ್ಲ ಗೊತ್ತಿದೆ ಕಾವೇರಿ ನಮಗೆ ಎಲ್ಲಿ ಬೆಂಗಳೂರು, ಚೆನ್ನೈ ಅಂದ್ರೆ ಕರ್ನಾಟಕ ತಮಿಳುನಾಡುವಿಂದ ಹರಿದು ಹೋಗುವಂಥದ್ದು ತಲಕಾವೇರಿಯಲ್ಲಿ ಉದ್ಭವವಾಗಿ. ಸೊ ನಮ್ಗೆ ವೆಸ್ಟ್ ಇಂದ ಈಸ್ಟ್ ಫ್ಲೋಯಿಂಗ್, ಹೌದಾ? ಸೊ ಎಲ್ಲಾ ಫ್ಲೋಯಿಂಗ್ ರಿವರ್ಸು ನಮ್ಗೆ ವೆಸ್ಟ್ ಫ್ಲೋಯಿಂಗ್ ಇರೋದನ್ನ ಆರಿಸಿ ಅಂತ ಹೇಳ್ತಾ ಇದ್ದಾರೆ. ಸೊ ಕಾವೇರಿ ಇರಕ್ ಚಾನ್ಸ್ ಇಲ್ಲ. ಇಲ್ಲಿ ಕೃಷ್ಣಾ, ಬೇಡ್ತಿ, ನೇತ್ರಾವತಿ, ಶರಾವತಿ ಇದೆ. ಕಾವೇರಿ ಇಲ್ಲೂ ಇದೆ. ಸೊ ಇದನ್ನು ಕೂಡ ಎಲಿಮಿನೇಟ್ ಮಾಡಬಹುದು. ಈಗ ಉಳಿತು 2 ಆಪ್ಷನ್. ಕೃಷ್ಣಾ ನದಿ ಏನಿದೆ ಅದು ಮಹಾಬಲೇಶ್ವರದಲ್ಲಿ ಉದ್ಗಮವಾಗುತ್ತೆ. ಓಕೆ, ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಉದ್ಭವವಾಗಿ ಅಲ್ಲಿಂದ ಕರ್ನಾಟಕ, ಅದಾದ್ಮೇಲೆ ತೆಲಂಗಾಣ, ಆಂಧ್ರ ಪ್ರದೇಶ ಹಂಗೆ ಫ್ಲೋ ಆಗುತ್ತೆ. ಸೊ ಕೃಷ್ಣಾ ನದಿ ಕೂಡ ವೆಸ್ಟ್ ಇಂದ ಈಸ್ಟ್ ಫ್ಲೋಯಿಂಗ್. ಇದು ಕೂಡ ಕಾವೇರಿ ತಲಕಾವೇರಿಯಿಂದ 3 ದ್ವೀಪಗಳನ್ನ ಮಾಡುತ್ತೆ. ಓಕೆ, ರಿವರೀನ್ ಐಲ್ಯಾಂಡ್ಸ್ ಅಂತಾರೆ ಕಾವೇರಿದು. ಯಾವುದು? ನಮ್ಗೆ ಶ್ರೀರಂಗಪಟ್ಟಣ, ಶಿವನ ಸಮುದ್ರ ಮತ್ತು ಶ್ರೀರಂಗಂ ಅಂತ 3 ದ್ವೀಪಗಳನ್ನು ಮಾಡುತ್ತೆ. ಕಾವೇರಿ ಹರಿತಾ ಇರಬೇಕಾದ್ರೆ ಇದರ ಹರಿತಾ ಈ ತರ ಒಂದು ದ್ವೀಪ ಮಾಡುತ್ತೆ, ಮತ್ತೆ ಹರಿತಾ ಇನ್ನೊಂದು ದ್ವೀಪ ಮಾಡುತ್ತೆ, ಮತ್ತೆ ಹರಿತಾ ಇನ್ನೊಂದು ದ್ವೀಪ ಮಾಡುತ್ತೆ. ಇದನ್ನು ನಾವೇನಂತೀವಿ? ರಿವರೀನ್ ಐಲ್ಯಾಂಡ್ಸ್ ಅಂತೀವಿ. ಸೊ ಇಲ್ಲಿ ಶ್ರೀರಂಗಪಟ್ಟಣ, ಇಲ್ಲಿ ಶಿವನ ಸಮುದ್ರ, ಇಲ್ಲಿ ನಾವು ಶ್ರೀರಂಗಂ ಅಂತ ತಮಿಳುನಾಡಿನಲ್ಲಿದೆ. ಸಾಕಷ್ಟು ಜನ ಒಂದೇ ದಿನ ಈ 3 ರಂಗಗಳನ್ನು ನೋಡಬೇಕು ಅಂತ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿ ಸಂಜೆ ಒಳಗಡೆ 3 ಮುಗಿಸ್ತಾರೆ. ಓಕೆ, ಸೊ ಇದು ಕಾವೇರಿಯ ಬಗ್ಗೆ. ಆದ್ರೆ ಮಹಾಬಲೇಶ್ವರ ಕೃಷ್ಣಾದಲ್ಲಿ ಇರುವಂತದ್ದು. ಕೃಷ್ಣಾ ಕೂಡ ರಾಂಗ್ ಅಂತ ನಾವು ಮಾರ್ಕ್ ಮಾಡಬಹುದು. ಬೇರೆ ಯಾವ ಎಕ್ಸಾಮ್ ಆನ್ಸರ್ಸ್ ಗೊತ್ತಿರೋ ಅವಶ್ಯಕತೆಯೇ ಇಲ್ಲ. ಆಪ್ಷನ್ 2 ಇಸ್ ರೈಟ್ ಆನ್ಸರ್. ಆದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡೋಣ. ಮೇಜರ್ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಅಂದ್ರೆ ಉದ್ಭವವಾಗಿ ವೆಸ್ಟ್ ಕಡೆ ಹರಿಬೇಕು. ಯಾವುದು ಅಂದ್ರೆ ಬೇಡ್ತಿ, ಅಘನಾಶಿನಿ. ಕರ್ನಾಟಕದ ಹೇಳ್ತಾ ಇರುವಂತದ್ದು. ಮೇಜರ್ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ನಿಮ್ಗೆ ಗೋವಾ, ಮಹಾರಾಷ್ಟ್ರ ಅಲ್ಲೆಲ್ಲನೂ ಬರುತ್ತೆ. ಆಲ್ಸೋ ಕೇರಳದಲ್ಲಿ ಸಾಕಷ್ಟು ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಇದೆ. ಓಕೆ, ಸೊ ಶರಾವತಿ, ನೇತ್ರಾವತಿ ಮತ್ತು ಕುಮಾರಧಾರ. ಸೊ ಇವಿಷ್ಟು ವೆಸ್ಟ್ ಫ್ಲೋಯಿಂಗ್ ಮೇಜರ್ ರಿವರ್ಸ್ ಕರ್ನಾಟಕದ್ದು. 6000 ನಗರ ಪಂಚಾಯತ್ ಇದರಿಂದ ಬೆನಿಫಿಟ್ ಆಗುತ್ತೆ. 36 ಲ್ಯಾಕ್ ಟ್ಯಾಂಕ್ಸ್ ಮತ್ತು ಲೇಕ್ಸ್ ಇರುವಂತದ್ದು ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ನಲ್ಲಿ. ಓಕೆ, ರೈಟ್. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಯಾವ ಭಾರತದ ದ್ವೀಪಗಳ ಪೈಕಿ ಜ್ವಾಲಾಮುಖಿಯ ಮೂಲ ಹೊಂದಿರುವುದು ಯಾವುದು ಅಂತ. ಯಾವುದು ಭಾರತದಲ್ಲಿ ವಾಲ್ಕೆನೋ ಇರುವಂತದ್ದು? ನೆನ್ಪಿಟ್ಕೊಳ್ಳಿ, 2 ತರದ ಒಂದು ಡಿಸಾಸ್ಟರ್ಸ್ ವಿಚ್ ಇಸ್ ರಿಲೇಟೆಡ್ ಟು ಅರ್ತ್. ಒಂದು ಅರ್ಥಕ್ವೇಕ್ಸ್, ಇನ್ನೊಂದು
ವಾಲ್ಕೆನೋಸ್. ಓಕೆ, ಲಿಥೋಸ್ಫಿಯರ್ ಅಲ್ಲಿ ನಾವು ಓದ್ತಿರ್ಬೇಕಾದ್ರೆ ನಾವು ಇದೆರಡನ್ನ ನೋಡ್ತೀವಿ, ಯಾಕೆ ಅರ್ಥಕ್ವೇಕ್ಸ್ ಆಗುತ್ತೆ, ಯಾಕೆ ವಾಲ್ಕೆನೋಸ್ ಆಗುತ್ತೆ ಅಂತ. ಭಾರತದಲ್ಲಿ ಆಕ್ಟಿವ್ ವಾಲ್ಕೆನೋ ಅಂತ ಇಲ್ಲ, ವಾಲ್ಕೆನೋ ಬಂದು ನಮ್ಗೆ ಬ್ಯಾರನ್ ಐಲ್ಯಾಂಡ್ಸ್ ಅಲ್ಲಿ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು ಬ್ಯಾರನ್ ಐಲ್ಯಾಂಡ್ಸ್, ಇಲ್ಲಿ ಅಂಡಮಾನ್ ಸಿ ಅಲ್ಲಿ ಬ್ಯಾರನ್ ಐಲ್ಯಾಂಡ್ಸ್ ಕಾಣ್ತಾ ಇದೆ. ಬಾಂಗ್ಲಾದೇಶಿನಿಂದ ಈ ಕಡೆ ಥೈಲ್ಯಾಂಡ್ ಹತ್ರ, ಓಕೆ, ಬೇ ಆಫ್ ಬೆಂಗಾಲ್ ಇಂದ ಅಂಡಮಾನ್ ಸಿಯಲ್ಲಿ ಈ ರೀತಿಯಾದಂತಹ ಯಾವಾಗೋ ಒಂದಷ್ಟು ವರ್ಷಗಳ ಹಿಂದೆ ಯಾವುದೋ ಒಂದು ಸ್ವಲ್ಪ ಕಾಣಿಸಿದಂತಹ ಜಾಗ ಬ್ಯಾರನ್ ಐಲ್ಯಾಂಡ್, ಪ್ಯಾಸಿವ್ ವಾಲ್ಕೆನೋಸ್ ಅಂತ ಹೇಳ್ತೀವಿ. ಪೆಸಿಫಿಕ್ ರಿಂಗ್ ಆಫ್ ಫೈರ್ ಅಂತ ಇದೆ, ಅಲ್ಲಿ ಪೆಸಿಫಿಕ್ ರಿಂಗ್ ಆಫ್ ಫೈರಿನಲ್ಲಿ ಮೆಜಾರಿಟಿ ಆಫ್ ದ ವಾಲ್ಕೆನೋಸ್ ಆಕ್ಟಿವ್ ಇದ್ದು ಅರ್ಥಕ್ವೇಕ್ಸ್ ಫಾರ್ಮ್ ಆಗೋದು ಇದೆಲ್ಲ ಆಗುತ್ತೆ. ಓಕೆ, ಲಿಥೋಸ್ಫಿಯರಿನಲ್ಲಿ ಯಾಕೆ ವಾಲ್ಕೆನೋಸ್ ಫಾರ್ಮ್ ಆಗುತ್ತೆ, ಹೆಂಗೆ ಅದನ್ನ ನಾವು ಏನಾದ್ರೂ ಮಾಡಬಹುದಾ ಅದಕ್ಕೆ ಅಂತ ಡೀಟೇಲ್ ಆಗಿ ನಾವು ಈ ವಿಜಯ ಸಂಕಲ್ಪ ಕ್ಲಾಸಸ್ ಅಲ್ಲಿ ನೋಡೋಣ. ದೆನ್ ಮುಂದಿನ ಪ್ರಶ್ನೆ, ಕೆಲವಷ್ಟು ಮೆಮೊರಿ ರಿಲೇಟೆಡ್ ಪ್ರಶ್ನೆ. ನುಗು ಯೋಜನೆ ಯಾವ ಜಿಲ್ಲೆಯಲ್ಲಿ, ಯಾವ ಹಳ್ಳಿಯಲ್ಲಿದೆ ಅಂತ. ಈ ತರದ ಪ್ರಶ್ನೆಗಳಿಗೆ ನಿಮಗೆ ರೈಟ್ ಆನ್ಸರ್ ಪರ್ಫೆಕ್ಟ್ ಆಗಿ ಗೊತ್ತಿತ್ತು ಅಂದ್ರೆ ಆನ್ಸರ್ ಮಾಡಬೇಕು. ಗೆಸ್ ಆಗ್ಲಿ ಎಲಿಮಿನೇಟ್ ಮಾಡೋದಕ್ಕಾಗ್ಲಿ ಟ್ರೈ ಮಾಡಬಾರ್ದು, ಯಾಕಂದ್ರೆ ಬೀರ್ವಾಲ್, ಖುರದ್, ಖಿರ್, ಮುನೋಲಿ ಹೆಸರು ಯಾವ್ದು ವಿಲೇಜ್ ಕೇಳಿಲ್ಲ ನೀವು, ಮೈಸೂರು ಪ್ರಾಂತ್ಯದವರಾಗಿದೆ ಈ ಹಳ್ಳಿಗಳ ಹೆಸರು ಕೇಳಿರ್ತೀರ. ಮೈಸೂರು ಪ್ರಾಂತ್ಯದವರಲ್ಲ ಅಂತಂದ್ರೆ ಬಹಳನೇ ಡಿಫಿಕಲ್ಟು. ಸೊ ಈ ತರದ ಪ್ರಶ್ನೆಗಳು ಬಂದಾಗ ಹೇಗ್ ಟ್ಯಾಕಲ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ನುಗು ಪ್ರಾಜೆಕ್ಟ್ ಅಂತ ಇದೆ, ನುಗು ಜಲಾಶಯದ್ದು ಒಂದು ಮ್ಯಾಪ್ ರಿಲೀಸ್ ಮಾಡಿದ್ದಾರೆ. ನಂಜನಗೂಡು, ನುಗು ನಂಜನಗೂಡು ಅಂದ ತಕ್ಷಣ ನಾನಾಗ್ಲೇ ಹೇಳಿದೆ ಮೈಸೂರು ಪಾರ್ಟ್ ಅಲ್ಲಿ ಆಜಾದಿ ಕಾ ಅಮೃತ್ ಮಹೋತ್ಸವರಿನಲ್ಲಿ ಇದು ಮ್ಯಾಪ್ ರಿಲೀಸ್, ಸ್ಟಾಂಪ್ ರಿಲೀಸ್ ಮಾಡಿದ್ದಕ್ಕೆ ಈ ಕ್ವೆಶನ್ ಬಂದಿತ್ತು. ಸೊ ಬೀರ್ವಾಲ್ ಹಳ್ಳಿಯಲ್ಲಿ ಇರುವಂತದ್ದು ನುಗು ಪ್ರಾಜೆಕ್ಟ್. ಪ್ರಾಜೆಕ್ಟ್ಸ್ ಗಳಲ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಸ್, ಮಲ್ಟಿಪರ್ಪಸ್ ರಿವರ್ ಡ್ಯಾಮ್ ಪ್ರಾಜೆಕ್ಟ್ಸ್, ಇವೆಲ್ಲ ನಾವು ಈ ಕೋರ್ಸ್ ಅಲ್ಲಿ ನೋಡ್ತೀವಿ. ಈ ತರದ ನಾವು ಕ್ವೆಶನ್ಸ್ ಗಳನ್ನ, ಈ ತರದ ಪ್ರಶ್ನೆಗಳನ್ನ ಮತ್ತು ಈ ಟಾಪಿಕ್ಸ್ ಗಳನ್ನ ನಮ್ಮ ಕ್ರಾಶ್ ಕೋರ್ಸಿನಲ್ಲಿ ಸಾಲ್ವ್ ಮಾಡ್ತೀವಿ. ನೀವು ಜಾಯ್ನ್ ಆಗ್ಬೇಕು ಅಂದ್ರೆ ಇದರ ನಂಬರ್ ಅನ್ನ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಸೊ ಕಾಲ್ ಮಾಡಬಹುದು. ಮುಂದಿನ ಕ್ಲಾಸಲ್ಲಿ ಮತ್ತೆ ಸಿಗೋಣ. ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ.